ಇಲ್ಲಿದ್ದಾಗ ಅವಳು ಅದೇ ಕೆಲಸ ಮಾಡ್ತಿದ್ಲು. ಅಲ್ಲಿ ಹೋದ್ಮೇಲೆ ಅವಳಿಗೆ ಮಾಡಕ್ ಬೇರೆ ಕೆಲಸ ಇಲ್ವೇನೋ, ತುಂಬಾ ಬೇಜಾರಾಗ್ತಿತ್ತೇನೋ, ಅದಕ್ಕೆ ತರಿಸ್ಕೊಂಡಿದ್ದಾಳೆ. ಒಳ್ಳೆ ಕೆಲಸ ಮಾಡಿದೆ ನೀನು. ನನಗೇನೋ ಹಾಗೆ ನಂಬಿಕೆ ಬರ್ತಿಲ್ಲ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ದೀಪನ್ನ ಆ ಮನೆಯವರು ಕೆಲ್ಸದವ್ರ ತರ ನೋಡ್ತಿದ್ದಾರೆ ಅನ್ಸುತ್ತೆ. ಮೋಸ್ಟ್ಲಿ ಅವಳಿಗೆ ಮನೇಲಿ ಯಾವ ಊಟನೂ ಕೊಡ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಅವಳು ಈ ಟೇಲರಿಂಗ್ ಕೆಲಸ ಎಲ್ಲ ಶುರು ಮಾಡಿರ್ಬೋದು. ಏಯ್, ನನ್ನ ತಂಗಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ಪರಿಣಾಮ ನೆಟ್ಟಿಗಿರಲ್ಲ. ಅವಳಿಗೇನು ತಿನ್ನ ಗತಿ ಇಲ್ಲದೆ ಕೆಲಸ ಮಾಡ್ತಿಲ್ಲ, ಸ್ವಾಭಿಮಾನದಿಂದ ಬದುಕಬೇಕು ಅಂತ ಕೆಲಸ ಮಾಡ್ತಿರೋದು. ನಿನ್ ತರ 3 ಹೊತ್ತು ರೂಮಲ್ಲಿ ಬಿದ್ದಿರೋದಕ್ಕಿಂತ ಗೊತ್ತಿರೋ ಕೆಲಸ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಾನೀ ಮನೆಗೆ ಬಂದಾಗಿಂದ ನಾನ್ ಏನ್ ತಿಂದು ಕುಡ್ದಿದ್ದೀನೋ ಅದ್ರದ್ದು ಎಲ್ಲ ಲೆಕ್ಕ ಬರ್ಕೊಳ್ಳಿ ಅತ್ತೆ. ಬೇಕಿದ್ರೆ ನಮ್ಮ ಅಪ್ಪನ್ ಕೇಳಿ ಎಷ್ಟು ಖರ್ಚಾಗಿದೆಯೋ ಅದನ್ನೆಲ್ಲ ಬಿಸಾಕ್ತೇನೆ. ಈ ಮನೆಯಿಂದ ನನಗ್ ₹1 ಋಣನೂ ಬೇಡ. ಅಯ್ಯೋ, ಯಾಕಮ್ಮ ಹೇಗೆ ಮಾತಾಡ್ತಿದ್ಯಾ? ನೀನು ಈ ಮನೆ ಸೊಸೆ. ನಮ್ಗಿಲ್ಲಿ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನಿನಗೂ ಇದೆ. ಆದ್ರೆ ನಿನ್ ಮಗನ್ ಪ್ರಕಾರ ನಾನ್ ಯಾವಳೋ ಅನ್ಸುತ್ತೆ. ಅವನೇನೋ ಅಂದ ಅಂತ ಬೇಜಾರು ಮಾಡ್ಕೋಬೇಡ ಬಿಡಮ್ಮ. ಏನಮ್ಮ ನೀನು ಅವಳ ಪುಟ್ಟಿ ಬಗ್ಗೆ ಏನೋ ಮಾತಾಡ್ತೀರೋ ಅವಳಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಹೋಗಿ ಬಿಡಪ್ಪ, ಗೊತ್ತಿಲ್ಲದೆ ಮಾತಾಡಿದಾಳೆ. ನಮ್ಮ ಪುಟ್ಟಿಗೆ ಯಾರು ಸಪೋರ್ಟ್ ಇಲ್ಲ ಅಂತ ಅನ್ಕೊಂಬೇಡ. ನಮ್ಮ ಭಾವ ಅಂದ್ರೆ ಪುಟ್ಟಿ ಗಂಡ ಅವ್ರ ಸಪೋರ್ಟಿಗೆ ನಿಂತಿದ್ದಾರೆ. ಸುಮ್ನೆ ಸುಳ್ಳು ಹೇಳ್ಬೇಡ ನರಸಿಂಹ. ಅವಳ ಗಂಡ ಅವಳಿಗೆ ಸಪೋರ್ಟ್ ಮಾಡೋದಾಗಿದ್ರೆ ಅವನ್ ಕಂಪನಿಲೇ ಒಂದ್ ಕೆಲ್ಸ ಕೊಡ್ಬೋದಿತ್ತಲ್ವಾ? ಅದನ್ ಬಿಟ್ಟು ಟೇಲರಿಂಗ್ ಕೆಲ್ಸಕ್ ಬಿಟ್ಟಿದ್ದಾರೆ ಅಂದ್ರೆ ಅವ್ರ ಮನೆತನದ ಮರ್ಯಾದೆ ಏನಾಗ್ಬೇಕು? ಇಂಥ ಚಿಲ್ಲರೆ ಕೆಲ್ಸಕ್ಕೆ ಕೈ ಹಾಕಿದ್ರೆ ಅವ್ರ ಮನೆತನದ ಮರ್ಯಾದೆ ಏನಾಗ್ಬೋದು? ಬರೀ ಹೆಸರಿಗಷ್ಟೇ ದೊಡ್ಡ ಮನೆ ಅಂತಾರೇನೋ. ನರಸಿಂಹ, ನಮ್ಮ ದೀಪ ಅಲ್ಲಿ ನಿಜವಾಗ್ಲೂ ಚೆನ್ನಾಗಿದ್ದಾಳೆ ಅಲ್ವೇನಾ? ಅಮ್ಮ, ನಿನ್ ಮೇಲೆ ಆನೆ ಅವಳು ತುಂಬಾ ಖುಷಿಯಾಗಿದ್ದಾಳೆ. ಜೊತೆಗೆ ಭಾವನ್ ಸಪೋರ್ಟು ಇದೆ. ಅವಳಿಗೆ ಊಟ ತಿಂಡಿಗೆ ಗತಿ ಇಲ್ಲ ಅಂತ ಕೆಲಸ ಮಾಡ್ತಿಲ್ಲ ಅನ್ನೋದು ಮೈಯೆಲ್ಲ ದುರಂಕಾಲ ಅವ್ರಿಗೆ ಅರ್ಥ ಆಗಲ್ಲ. ನಾಯಿ ಬೋಗಿದ್ರೆ ಭೂಲೋಕೆ ನಾಳಾಗಲ್ಲ. ಈ ತಲೆ ಕೆಸ್ಕೊಬೇಡ.